ಗುರುಗಳಿಗೊಂದು ಸರ್ಪ್ರೈಸ್ ಕೊಡುವ ನಾವು. ಅವರು ತುಂಬ ದಿವಸದಿಂದ ಹೇಳ್ತಾ ಇದ್ದರು ನನಗೊಂದು ಸ್ಟೆಬಿಲೈಸರ್ ಬೇಕು ಅಂತ ಕ್ಯಾಮರಾ ರೆಕಾರ್ಡಿಂಗ್ಸ್ ಮಾಡಲಿಕ್ಕೆ. ಹಾಗೆ ಇವತ್ತೊಂದು ಅವರಿಗೊಂದು ಸ್ಟೆಬಿಲೈಸರ್ ಕೊಟ್ಟು ನೋಡುವ ಅವರದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಏನು ಎತ್ತ ಅಂತ ನೋಡುವ. ಇವಾಗ ನೋಡುವ, ರೂಮಿನ ಒಳಗಡೆ ಹೋಗ್ತಾ ಇದ್ದೇನೆ, ಏನು ಮಾಡ್ತಿದ್ದಾರೆ ಅಂತ. ಓಯ್ ಹೋಯ್ ಹೋಯ್ ಏನೋ ಮಾಡ್ತಾ ಇದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ. ಗುರುಗಳೇ ಏನು ವಿಷಯ, ಏನು ಮಾಡ್ತಿದ್ದೀರಾ? ಎಂಥದ್ದು ಕೆಲಸ ಅಂತ? ಹಾಗೆ ಸಹ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಓಹೋ ಹಾಗೆ. ವಿಡಿಯೋ ಎಲ್ಲ ಹಿಡ್ಕೊಂಡು ಎಂತ ಇದೆ? ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಹಾಂ, ನಮ್ಮ ಬರ್ಡೇ ಲೇಟ್ ಇತ್ತು ಮಾರೆ. ಬರ್ಡೇ ಲೇಟ್ ಇರಲಿ, ಸರ್ಪ್ರೈಸ್ ಒಂದು ಇದೆ. ಎಂತ? ನೀವು ಗೆಸ್ ಮಾಡಿ. ಎಂತ ಗೆಸ್ ಮಾಡು? ಎಂತ ಸ್ಪೆಷಲ್ ಇದೆ ಒಟ್ಟು ಗೆಸ್ ಮಾಡು. ಸರ್ಪ್ರೈಸ್ ಇದೆ ಅಲ್ಲ, ಈ ಬ್ಯಾಗಿನ ಒಳಗಡೆ ಇದೆ. ಎಂತ ಪ್ರಾಂಕ್ ಎಲ್ಲ ಇಲ್ಲ 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 ಇಲ್ಲ, ಈ ಬ್ಯಾಗಿನ ಒಳಗಡೆ ಇದೆ ಸರ್ಪ್ರೈಸ್. ನೋಡುವ. ನೋಡ್ದಲ್ಲ, ಮೊದಲು ಗೆಸ್ ಮಾಡಿ. ಮೊದಲು ಗೆಸ್ ಮಾಡ್ಬೇಕು. ಎಂತ ಇರ್ಬೋದು? ಗೆಸ್ ಮಾಡಿ ಅಲ್ಲ, ಎಂತ ಕೊಡ್ಬೋದು? ರಿಂಗ? ಯಪ್ಪ ಮೊಬೈಲಾ? ಯಪ್ಪ ಗೆಸ್ ಮಾಡಿ, ಮೊದಲು ಗೆಸ್ ಮಾಡಿ. ಎಂತ ಪ್ರಾಂಕ್ ಎಲ್ಲ ಆಗಿದೆ, ತಮಾಷೆ ಎಲ್ಲ ಮಾಡ್ಬೇಡಿ, ಮೂಡ್ ಅಪ್ಸೆಟ್. ಇಲ್ಲ ತಮಾಷೆ ಏನಕ್ಕೆ? ಎಂತ ಗಿಫ್ಟ್ ಇದೆ ಅಂತ? ಸರ್ಪ್ರೈಸ್ ಅದೊಂದು ನಿಮ್ಗೊಂದು. ನೋಡ ಎಂತ ಅಂತ ನೋಡ್ತೀಯಾ? ಹಾಂ ಸರಿ, ಹಾಗಾದ್ರೆ ನೋಡಿ. ರಿಯಲಿ? ಮತ್ತೆ ಸ್ಟೆಬಿಲೈಸರಾ? ಹಾಂ, ಸತ್ಯ ಇದೆಯಲ್ಲ ಒಳಗೆ? ನೀವು ಓಪನ್ ಮಾಡಿಲ್ಲ ಸರ್ಪ್ರೈಸ್. ಓಹ್ ಮೈ ಗುಡ್ನೆಸ್, ಫಕ್. ಗುರುಗಳೇ, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವಾ, ವಾವ್. ಎಣ್ಣೆ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಬೋದು ನಿಮಗೆ. ಎಂತ ಇದು, ಒಳ್ಳೆ ಆಯ್ತಲ್ಲ ಇದು. ಗುರುಗಳೇ, ಎಷ್ಟು ಪ್ರೀತಿಯಾ? ನೀವು ಹೀಗೆಲ್ಲ ಹೇಳಿಲ್ಲವಾ, ನನ್ನ ಹಾರ್ಟನ್ನು ನೀವು. ಎಂತ ಗುರುಗಳೇ ಇದು? ಎಂತಾಯ್ತು? ಸೂಪರ್. ಹೌದಾ? ವಾವ್. ಓಕೆನಾ? ಮೈಂಡ್ ಬ್ಲೋಯಿಂಗ್. ಗುರುಗಳೇ, ಅಯ್ಯೋ ಎಕ್ಸ್ಪ್ರೆಷನ್ ನೋಡುವ ನಿಮ್ದು. ಅಯ್ಯೋ ಅಯ್ಯೋ ಅಯ್ಯೋ. ಗುರುಗಳೇ ಥ್ಯಾಂಕ್ ಯು ಸೋ ಮಚ್. ಎಂತೆಲ್ಲ ಇದೆ ಅದರ ಒಳಗಡೆ? ಇದೆ, ಕೆಲವಿದೆ, ನೀವು ನೋಡ್ತಾ ಹೋಗಿ ಆರಾಮದಲ್ಲಿ. ಸಡನ್ ಏನ್ ಗಿಫ್ಟ್? ನೀವು ಕೇಳ್ತಿದ್ರಲ್ಲ ನಂಗೆ ವಿಡಿಯೋ ಹಾಕಿ ಎಲ್ಲ ತಿರ್ಗಿಸ್ಲಿಕ್ಕೆ ಆ ಕಡೆ ಈ ಕಡೆ ಬೇಕಂತ. ವಾವ್. ಫೇಸ್ ಆಟೋ ಡಿಟೆಕ್ಟ್ ಇದು ಎಲ್ಲ ಫುಲ್ ಅಡ್ವಾನ್ಸ್ ಆಗಿದೆ. ವಾವ್, ಸಿನಿಮ್ಯಾಟಿಕ್ ಟೈಪ್ ಅಲ್ಲ ಇದು? ಸೂಪರ್ 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 ಸೂಪರ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಏನ್ ಸ್ಟೆಬಿಲೈಸರ್ ಇದು. ಲವ್ ಯು ಲವ್ ಯು. ಎಸ್, ಲವ್ ಯು ಟು. ಇದು ಸ್ವಲ್ಪ ನಮ್ದು ಒಂದು ವಿಡಿಯೋ ಮಾಡುವ, ಇದಕ್ಕೆ ಒಂದು ನಾವು ಪ್ರೇಕ್ಷಕರಿಗೆ ತೋರಿಸುವ ಯೂಸ್ ಮಾಡೋದು ಅಂತ. 100% ತೋರಿಸಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ಎಸ್. ಥ್ಯಾಂಕ್ ಯು ಗುರುಗಳೇ. ಎಸ್, ಇವತ್ತು ನಮ್ಮ ಗುರುಗಳು ಒಂದು ನಮಗೆ ಸ್ಟೆಬಿಲೈಸರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ನಾನು ಒಂದು ಮಂತ್ ಹಿಂದೆ ನಾನು ಹೇಳ್ತಾ ಇದ್ದೆ ಒಂದು ತಗೊಳ್ಬೇಕಂತ ತುಂಬ ಮನಸ್ಸಾಗಿತ್ತು ನನಗೆ. ಇವತ್ತು ಸಡನ್ಲಿ ಅವರಲ್ಲಿ ಏನು ಅವ್ರ ಮನಸ್ಸಲ್ಲಿ ಬಂದು ಗೊತ್ತಾಗಲಿಲ್ಲ, ತಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸೂಪರ್ ಇಂಟೆಲಿಜೆಂಟ್ ಸ್ಟೆಬಿಲೈಸರ್ ಗಿಂಬಲ್ ಅಂತ ಹೇಳ್ತೇವೆ ನಾವು. ಒಂದು ಸಿನಿಮ್ಯಾಟಿಕ್ ಯಾವುದೇ ಟೈಪಲ್ಲಿ ನಾವು ವಿಡಿಯೋ ಕ್ಲಿಕ್ ಮಾಡ್ಬೋದು. ಇದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಇದರದ್ದು ಯೂಸಸ್ ಹೇಗೆ ಮತ್ತು ಇದರಲ್ಲಿ ಏನೆಲ್ಲ ಬರ್ತದೆ. 3 ಪೀಸ್ ಆಗಿ 3 ಕಾಂಬೋ ಇದರಲ್ಲಿ ಏನೆಲ್ಲ ಇದೆ ತೋರಿಸ್ತೀನಿ ನಿಮಗೆ. ಇದರ ಪ್ರೈಸಿಂಗ್ ಆಗಿ ಇಲ್ಲಿದು ಪ್ರೈಸಿಂಗ್ 390 ದಿರಹಮ್, ಅಂದರೆ ಇಂಡಿಯಾದ ಅಪ್ರಾಕ್ಸಿಮೇಟ್ಲಿ 8,000 ಟು 9,000 ತನಕ ಆಗ್ತದೆ. ಇದಾಗಿ ನಮ್ಮ ಗಿಂಬಲಿಗೆ ಒಂದು ಸ್ಟ್ರಾಂಗ್ ಕೇಸ್ ಕೊಟ್ಟಿದ್ದಾರೆ ಓಸ್ಮೋ ಅವರು. ಇದು ಒಳ್ಳೆ ಸ್ಟ್ರಾಂಗ್ ಇದೆ, ನೋಡ್ಬೋದು, ಒಳ್ಳೆ ಪ್ರೊಟೆಕ್ಟರ್ ಆಗಿದೆ. ಇದಾಗಿ ನಮ್ಮದು ಸ್ಟೆಬಿಲೈಸರ್ ಸೂಪರ್ ಪ್ಯಾಕಿಂಗ್, ಅದಕ್ಕೆ ಮತ್ತೆ ಪ್ರೊಟೆಕ್ಟರು ಇದೆ, ಡ್ಯಾಮೇಜ್ ಆಗಬಾರ್ದಂತ. ಒಂದು ಸೈಡಿಗೆ ಇಡುವ ಬಾಕ್ಸನ್ನು. ಇದಾಗಿ ಇದರ ಯೂಸ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಬೇಕು. ಇದಾಗಿ ಇದೀಗ ಓಪನ್ ಆಯಿತು. ಅದ ನಂತರ ಇದು ಓಪನ್ ಮಾಡಿದ ನಂತರ ಇದರ ಒಂದು ಓಸ್ಮೋ ಅವರಿದು DJI ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ನ ಮೂಲಕ ಇದು ವರ್ಕ್ ಆಗೋದು. ಆಟೋ ಬ್ಲೂಟೂತ್ ಕನೆಕ್ಟ್ ಆಗ್ತದೆ. ಫಸ್ಟ್ ಅದು ಸ್ಟಾರ್ಟ್ ಮಾಡೋ ಮುಂಚೆ ಇಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ, ರೆಡ್ ಮಾರ್ಕ್ ಇರುವ ಸೈಡಲ್ಲಿ ಕ್ಯಾಮ್ರಾ ಬರಬೇಕು. ಈ ಸೈಡಿಗೆ ಕ್ಯಾಮ್ರಾ ಬರ್ತದೆ, ಈ ಸೈಡಿಗೆ ನಮ್ಮ ಬ್ಯಾಕ್ ಸೈಡ್ ಆಗಿ ಚಾರ್ಜರ್ ಆಗಿ ಬರ್ತದೆ.
ಆವಾಗ ನಾವು ಬ್ಲೂಟೂತ್ ಸ್ಟಾರ್ಟ್ ಮಾಡಿದರೆ ಮತ್ತು ಇಂಟರ್ನೆಟ್ ಆನ್ ಮಾಡಿದರೆ ಆಟೋ ಕನೆಕ್ಟ್ ಆಗ್ತದೆ. ಪ್ರಾಪರ್ ಸೆಟಪ್ ಮಾಡಬೇಕು, ಅದು ಪ್ರಾಪರ್ ಸ್ಟೆಬಿಲೈಸರ್ ಆಗಿರಬೇಕು. ನಿಮಗೆ ತೋರಿಸ್ತೀನಿ ಈಗ. ಇದಾಗಿ ಬಟನ್ಸಲ್ಲಿ ನಿಮಗೆ ಹೇಳ್ತೀನಿ. ಇದಾಗಿ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಆಗಿದೆ. ಓಕೆ ನೋಡಿ, ಇದಾಗಿ ಕ್ಯಾಮ್ರಾ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತದೆ. ಇದಾಗಿ ಆಚೆ ಹೋಗ್ತದೆ ನೋಡ್ಬೋದು. ಇದಾಗಿ ಈಚೆಗೆ ಬರ್ತದೆ, ತಿರ್ಗ್ತಾ ಇದೆ ನೋಡಿ. ಇದಾಗಿ ಮೇಲೆ ಹೋಗ್ತದೆ ಕ್ಯಾಮ್ರಾ, ಇದಾಗಿ ಕೆಳಗೆ ಬರ್ತದೆ. ಎಲ್ಲ ಬಟನ್ ಸಿಸ್ಟಮ್. ಮತ್ತು ಈ ಬಟನ್ ಆಗಿ ಝೂಮ್ ಇನ್, ಝೂಮ್ ಔಟ್. ಮತ್ತು ಇದು ನಿಮ್ಮ ಈಗ ಕ್ಯಾಮ್ರಾ ನೋಡಿ ಆಚೀಚೆ ಆಗಿದ್ದರೆ, ಸ್ಟೆಬಿಲೈಸರ್ ಆಗಲಿಲ್ಲದೆ, ಇದು ನಾನು ಡಬಲ್ ಸೈಡ್ ಕ್ಲಿಕ್ ಮಾಡಿದ್ರೆ ಆಟೋ ಕರೆಕ್ಟ್ ಆಗ್ತದೆ. ಮತ್ತು ಈ ಬಟನ್ ಇದು ಪವರ್ ಆನ್ ಆಗಿದ್ದರೆ ಡಬಲ್ ಕ್ಲಿಕ್ ಮಾಡಿದರೆ ಈಗ ಹೊರಿಜಾಂಡಲಲ್ಲಿದೆ. ಈಗ ನೋಡಿ, ಯೂಟ್ಯೂಬ್ ವಿಡಿಯೋ ಎಲ್ಲ ಕ್ಲಿಕ್ ಮಾಡೋದಿದ್ರೆ ಈ ಪೊಸಿಷನ್ ಬೇಕು. ನಮಗೆ ಟಿಕ್ಟಾಕ್ ರೀಲ್ ಎಲ್ಲ ಮಾಡಬೇಕಾದ್ರೆ ಸ್ಟ್ರೈಟಲ್ಲಿ ಬೇಕು. ಆವಾಗ ಈಗ ಎಕ್ಸಾಂಪಲ್, ಈಗ ಬೆಂಡ್ ಆಗಿದೆ, ಇದು ನಾವು ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು, ಆಟೋ ಸರಿ ಆಗ್ತದೆ. ಅದು ಆಟೋಮೆಟಿಕ್ ಸಿಸ್ಟಮ್ ಆಗಿ ಸೆಟ್ಟಿಂಗ್ ಇದೆ. ಈಗ ನಾವು ಕನೆಕ್ಟ್ ಮಾಡುವ. ಈಗ ಬ್ಲೂಟೂತಿಗೆ ಆಟೋ ಕನೆಕ್ಟ್ ಆಗಿದೆ, ನೋಡ್ಬೋದು ನೀವು. ಇದಾಗಿ ಕ್ಯಾಮ್ರಾನ ಫೀಚರ್ಸ್. ಈಗ ನಾನು ನಿಮಗೆ ಹಾರಿಜಾಂಟಲ್ ಇದೆ, ಝೂಮ್ ಇನ್ ಮಾಡುವ, ನೋಡ್ಬೋದು. ಝೂಮ್ ಇನ್ ಆಗ್ತದೆ. ಖಾಲಿ ಬಟನ್ ಸಿಸ್ಟಮ್, ಇಂಟೆಲಿಜೆಂಟ್ ಸಿಸ್ಟಮೆಟಿಕ್ ವರ್ಕ್ ಆಗಿರ್ತದೆ ಇದು. ಓಕೆ, ಮಾತ್ರ ಇದಾಗಿ ನಮ್ಮ ಸಿಸ್ಟಮ್ ಇದು. ಇದರ ಜೊತೆಗೆ ಮತ್ತು ಐಟಮ್ಸ್ ಬರ್ತದೆ, ಅದು ತೋರಿಸ್ತೀನಿ ನಿಮಗೆ. ಇದಾಗಿ ಮ್ಯಾನ್ಯುವಲ್ ಆಗಿ ಹೌ ಟು ಯೂಸ್. ಅದಾದ ಮೇಲೆ ಅದರಲ್ಲಿ ಮತ್ತೆ ಚಾರ್ಜರು ಕೊಟ್ಟಿದ್ದಾರೆ. ಒಂದು ಸೂಪರ್ ಪ್ರೊಟೆಕ್ಟರ್ ಬ್ಯಾಗ್ ಇದೆ. ಔಟ್ಸೈಡ್ ನಮಗೆ ಕ್ಯಾರಿ ಮಾಡಬೇಕಾದ್ರೆ ಸ್ಟೆಬಿಲೈಸರ್ ಇದರಲ್ಲಿ ಹಾಕಿ ಕ್ಯಾರಿ ಮಾಡಿ ತಗೊಂಡು ಹೋಗ್ಬೋದು. ಇದು ಅದ್ರ ಜೊತೆಗೆ ಒಂದು ಫ್ರೀ ಆಗಿ ಸಿಗ್ತದೆ ಕೋಂಬೋಲ್ಲಿ. ಮತ್ತು ಇದು ಇಂಪಾರ್ಟೆಂಟ್ ಆಗಿ, ನೀವು ಒಬ್ಬರೇ ಆಗಿದ್ದರೆ, ಕ್ಲಿಕ್ ಮಾಡ್ತಿರುವಾಗ ಒಬ್ಬರೇ ಆಗಿದ್ದರೆ ಅದ್ರ ಜೊತೆಗೆ ಸ್ಟ್ಯಾಂಡು ಕೂಡ ಕೊಡ್ತಾರೆ. ಇದಾಗಿ ಸ್ಟ್ಯಾಂಡ್. ಇದನ್ನು ಫಿಕ್ಸ್ ಮಾಡೋದು ಏನಂದರೆ, ಲಾಕ್ ಇದೆ ಇಲ್ಲಿ, ಲಾಕ್ ಮಾಡಿ ಈಗ ಇಡು. ಓಕೆ, ಈಗ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಆ್ಯಸ್ ಯೂಸಲ್ ಬಟನ್ ಆನ್ ಮಾಡೋದು ಬರ್ತದೆ. ನಮಗೆ ಸ್ಟೆಬಿಲೈಸ್ ಮಾಡಿ ಡಬಲ್ ಕ್ಲಿಕ್ ಹಾರಿಜಾಂಟಲಿ ಬಂದೆ. ಇದರ ಬೆಸ್ಟ್ ಫೀಚರ್ ಅಂದರೆ, ನನಗೆ ತುಂಬ ಇಷ್ಟ ಆಗಿದ ಫೀಚರ್ ಎಂದರೆ, ನೀವು ಈಗ ಒಬ್ಬರೇ ಇದ್ದರೆ ಯಾರು ಕ್ಲಿಕ್ ಮಾಡೋದು ಬೇಡ, ಆಟೋ ಡಿಟೆಕ್ಟ್ ನಿಮ್ಮ ಫೇಸ್ ಕ್ಯಾಪ್ಚರ್ ಮಾಡಿ ಡಿಟೆಕ್ಟ್ ಮಾಡಿ ಕ್ಯಾಮ್ರಾ ಆಚೀಚೆಗೆ ಹೋಗ್ತದೆ. ನಿಮಗೆ ಮಾಡಿ ತೋರಿಸ್ತೀನಿ ಹೇಗಂತ. ಈ ಗೊಂಬೆನೂ ಫೇಸ್ ಡಿಟೆಕ್ಟ್ ಮಾಡುವ. ಫಸ್ಟಾಗಿ ನಾವು ಇಲ್ಲಿ ಇಟ್ಟು ಅದನ್ನು ಸ್ಕೋಪ್ ಮಾಡುವ, ನೋಡ್ಬೋದು ನೀವು ಕ್ಯಾಮ್ರಾ ಎಷ್ಟು ಮೂವ್ ಆಗೋದು ನೋಡಿ. ಖಾಲಿ ಆಚೆ ಹೋದರೆ ಆಚೆಗೆ, ಈಚೆ ಬಂದರೆ ಈಚೆಗೆ, ನೋಡಿ ನೋಡಿ. ಈಗ ನೋಡಿ, ಈಗ ಕೆಳಗೆ ಮಾಡ್ತೀನಿ ನೋಡಿ, ಕೆಳಗಾಗೋದು ನೋಡಿ. ಸಿಸ್ಟಮ್ ನೋಡಿ ಖಾಲಿ ನೋಡಿ. ಮೇಲೆ ಮಾಡಿದರೆ ಮೇಲೆ, ಯಾವ ಸೈಡಿಗೆ ನೀವು ಮಾಡ್ತೀರಾ ಆ ಸೈಡಿಗೆ ಹೋಗ್ತದೆ. ಎಲ್ಲ AI ಸಿಸ್ಟಮ್, ಇಂಟೆಲಿಜೆಂಟ್ ಸ್ಟೇಬಲ್, ಇದು ಪ್ರಾಪರ್ ಆಗಿದೆ. ಈಗ ನೋಡ್ಬೋದು ನೋಡಿ ನೋಡಿ, ಎಲ್ಲವರಿಗೆ ತಿರ್ತಾರೆ ನೋಡಿ. ಸಿಸ್ಟಮ್ ನೋಡಿ, ಇದು ಸಿನಿಮ್ಯಾಟಿಕ್ ಎಲ್ಲ ಮೂವಿ, ಶಾರ್ಟ್ ಮೂವಿ ಎಲ್ಲ ಶೂಟ್ ಮಾಡೋಕೆ ಇದು ಬೆಸ್ಟ್ ಆಗಿ ಸ್ಟೇಬಲ್ ಇದು ನೋಡಿ. ಈಗ ಕೆಳಗಿಟ್ಟಿದೆ. ಈಗ ನನಗೆ ಇದು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಬೇಕಿದ್ರೆ ಇಲ್ಲಿ ಒಂದು ಇಂಟು ಮಾರ್ಕ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಆಯಿತು. ಮತ್ತು ಇದು ಸ್ಟೇಬಲ್ ಮಾಡಬೇಕಾದ್ರೆ ಡಬಲ್ ಕ್ಲಿಕ್, ಆಟೋ, ಎಲ್ಲ ಆಟೋಮೆಟಿಕ್. ನೀವು ನೋಡ್ಬೋದು. ಈಗ ಎಕ್ಸಾಂಪಲ್, ಈಗ ಇಲ್ಲಿ ಮೇಲಿದೆ, ನನಗೆ ಇದು ಕ್ಲಿಕ್ ಮಾಡಬೇಕು. ಸಿಂಪಲ್, ಆಚೆಗೆ ಈಚೆಗೆ ಎಲ್ಲ ಮ್ಯಾನ್ಯುವಲ್ ಆಗಿದೆ. ಮತ್ತೊಂದು ಇದರಿಂದ ಒಂದು ಸೂಪರ್ ಆಗಿರೋದು ಒಂದು ಫೀಚರ್ ಏನಂದರೆ, ನಿಮಗೆ ನಾನು ತೋರಿಸ್ತೀನಿ. ಈಗ ಪ್ರಾಪರ್ ಒಂದು ಸ್ಟೇಬಲ್ ಮಾಡುವ. ಸ್ಟೇಬಲ್ ಆಯಿತಾ? ಈ ಬಟನನ್ನು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಟಿದ್ರೆ ನೋಡಿ, ನೀವು ಶೂಟ್ ಮಾಡ್ತಿರುವಾಗ ರನ್ ಮಾಡಿದ್ರು ಈ ಪೊಸಿಷನ್ ಯಾವತ್ತೂ ಚೇಂಜ್ ಆಗಿದೆ. ನೀವು ಈ ಸ್ಟೇಬಲ್ ಫುಲ್ ಚೇಂಜ್ ಮಾಡಿದ್ರು ಈ ಮೊಬೈಲ್ ಅದೇ ಜಾಗದಲ್ಲಿ ಇರ್ತದೆ ನೋಡಿ. ಈಗ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ, ಎಷ್ಟು ಚೇಂಜ್ ಮಾಡ್ಬೋದು, ಎಷ್ಟು ಮೂಮೆಂಟ್ ನೋಡಿ. ಕ್ಯಾಮ್ರಾ ಅಲ್ಲೇ ಇದೆ, ಮೊಬೈಲ್ ಅಲ್ಲೇ ಇದೆ, ಮಾತ್ರ ಸ್ಟೆಬಿಲೈಸರ್ ಖಾಲಿ ಮೂವ್ ಆಗ್ತಾ ಇದೆ. ಇದು ಒಂಥರ ರನ್ನಿಂಗಲ್ಲಿ ರನ್ ಮಾಡ್ತಿರುವಾಗ, ಓಡ್ತಿರುವಾಗ ಶೇಕ್ ಆಗೋದಿಲ್ಲ. ಮತ್ತು ಒಂಥರ ಸೂಪರ್ ಮೂಮೆಂಟ್ ಎಲ್ಲ ನೋಡ್ಬೋದು ನೀವೀಗ. ಡಬಲ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಎಲ್ಲ ಬರ್ತದೆ. ನೀವೀಗ ರನ್ನಲ್ಲಿ ಶೂಟ್ ಮಾಡಿದ್ರೆ ಎಷ್ಟು ಕ್ಲಿಯರ್ ಆಗಿ ಹೋಗ್ತದೆ ಅಂದರೆ
ಅಷ್ಟೇ ಸ್ಮೂತಾಗಿ ಬರ್ತದೆ. ಒಳ್ಳೆ ಸ್ಟೆಬಿಲೈಸರ್ ಇದು, ಬೆಸ್ಟ್ ಇದೆ. ಒಂದು ತಕ್ಕಂಡು ಯೂಸ್ ಮಾಡ್ಬೋದು. ಯಾವುದು ವ್ಲಾಗರ್ ಇದ್ದರೆ, ಯಾರು ಬಿಗಿನರ್ ಆಗಿದ್ರು ಅವರು ಒಂದು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ಫೋಕಸ್, ಝೂಮ್ ಇನ್, ಝೂಮ್ ಔಟ್, ಓನ್ಲಿ ಬಟನ್ಸ್. ಮತ್ತು ನನಗೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಬಟನನ್ನು ಕ್ಲಿಕ್ ಮಾಡಬೇಕು. ವಿಡಿಯೋ ಸ್ಟಾರ್ಟ್ ಆಗಿದೆ, ಈಗ ಎಲ್ಲ ಆಟೋ ಡಿರೆಕ್ಟ್ ಮಾಡ್ತಿದೆ. ನೋಡಿ ನಿಮ್ಗೆ ಎಲ್ಲ ಇದೆ. ಇದಕ್ಕೆ ನಾನು ಕ್ರಾಪ್ ಮಾಡಿದ್ದೇನೆ. ಈಗ ಇದು ಮೂಮೆಂಟ್ ಆದರೆ ಕ್ಯಾಮ್ರಾ ಅದೇ ರೀತಿಗೆ ಮೂಮೆಂಟ್ ಆಗ್ತಿದೆ. ಸ್ವಲ್ಪ ಒಂದು ಡಿಟೆಕ್ಟರ್ ಆಗಲಿಲ್ಲ. ಈಗ ಒಂದು ಮೂಮೆಂಟ್ ನೋಡಿ ಎಲ್ಲ AI ಆಟೋ ಏನಿಲ್ಲ, ನಾನು ಯಾವುದು ಮುಟ್ತಾ ಇಲ್ಲ. ಇನ್ನು ಬಿಗಿನರ್ ಆಗಿದ್ದರು ಯೂಸ್ ಮಾಡ್ಬೋದು, ಇದು ಬೆಸ್ಟ್ ಆಗಿ. ಇದು ಬ್ಯಾಟ್ರಿ, ಇದು ಚಾರ್ಜ್ ಎಷ್ಟಿದೆ ಅಂತ ಇದಾಗಿ 100% ಲೆಕ್ಕಾಚಾರ. ಗ್ರೀನ್ ಆಗಿ 25, ವೈಟ್ ಎಲ್ಲ 25. ಈಗ ನೋಡ್ಬೋದು 25 ಬ್ಲಿಂಕ್ ಆಗ್ತಿದೆ ಅಂದರೆ ಕಮ್ಮಿ ಆಗ್ತಾ ಬರ್ತಿದೆ ಅಂತ. ಇದಾಗಿ ನನ್ನ ಒಂದು ಪ್ರೀತಿಯ ಗೆಳೆಯ ನನಗೊಂದು ಗಿಫ್ಟ್ ಮಾಡಿದ್ದಾನೆ, ಸರ್ಪ್ರೈಸ್ ಮಾಡಿದ್ದಾರೆ. ತುಂಬ ಖುಷಿಯ ಒಂದು ವಿಶೇಷ ಆಗಿದೆ. ನನಗೊಂದು ನನ್ನ ಒಂದು ವಿಶ್ ಇತ್ತು, ನಾನೊಂದು ತಗೊಳ್ಬೇಕಂತ. ಸ್ವಲ್ಪ ಒಂದು ಸಮ್ ಇಶ್ಯೂಯಿಂದ ನನಗೆ ಆಗಲಿಲ್ಲ. ಇವತ್ತು ನನಗೆ ಒಂದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ತುಂಬ ಖುಷಿಯಾಗಿದೆ ಮಾತ್ರ. ಮತ್ತೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಮತ್ತೊಂದು ಸಿಗ್ತೀನಿ. ಅಷ್ಟು ತನಕ ನಿಮ್ಮ ಸಹೋದರನಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.